ಹಿಂದೂಗಳ ಪ್ರಸಾದವನ್ನು ಸಿದ್ಧಪಡಿಸುವಂಥ ಟೆಂಡರನ್ನು ಕ್ರೈಸ್ತ ಸಂಸ್ಥೆಗಳಿಗೆ ಯಾಕೆ ಕೊಡಬೇಕೆನ್ನುವಂಥ ವಾದ ನಡೆದಿತ್ತು. ಕಳಪೆ ಪ್ರಸಾದವನ್ನು ಹಿಂದೂಗಳಿಗೆ ತಿನ್ನಿಸಿ ಅವರ ಭಾವನೆಯನ್ನು ಘಾಸಿಗೊಳಿಸುವಂಥ ದೊಡ್ಡ ಷಡ್ಯಂತ್ರ ಇದೆಯೋ ಎನ್ನುವುದನ್ನು ಸ್ಟಡಿ ಆಗಬೇಕು. ಇದ್ರ ಬಗ್ಗೆ ಅಧ್ಯಯನ ಆಗಬೇಕು, ಇದ್ರ ಬಗ್ಗೆ ಕ್ರಮ ಆಗಬೇಕು. ತಿರುಪತಿ ತಿರುಮಲ ಟ್ರಸ್ಟ್ ಏನಿದೆ ಸ್ವತಃ ಒಪ್ಪಿದೆ. ಜಗನ್ಮೋಹನ್ ಸರ್ಕಾರ ಕಳಪೆ ಗುಣಮಟ್ಟದ ಲಾಡು ನಿರ್ಮಾಣ ಮಾಡ್ತಾ ಇದೆ. ಚಂದ್ರಬಾಬು ನಾಯ್ಡು ಸರ್ಕಾರ ಬರುವ ತನಕ ಯಾಕೆ ಇಂತಹ ಕೃತ್ಯ ಹೊರಬರಲಿಲ್ಲ? ರಾಜ್ಯದ ಎಲ್ಲ ದೇವಾಲಯಗಳಲ್ಲೂ ಪ್ರಸಾದದ ಪರಿಶೀಲನೆ ನಡೀಬೇಕೆನ್ನುವಂತ ಬೇಡಿಕೆಯನ್ನು ಜೋಶಿ ಅವರು ಇಟ್ಟಿದ್ರು. ಹಾಗಾದ್ರೆ ಇದ್ರ ಹಿಂದೆ ನಡೀತಾ ಇದ್ದದ್ದು ಏನು? ನಮಸ್ಕಾರ ವೀಕ್ಷಕರೇ, ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನ ಪ್ರಸಾದ, ಅದರಲ್ಲೂ ಲಡ್ಡು ಪ್ರಸಾದ ಕಳಪೆ ಆಗಿರುವುದನ್ನು ತಾವು ನೋಡಿದ್ದೀರಿ. ಕಳೆದ 3-4 ದಿನಗಳಿಂದ ಈ ಪ್ರಸಾದದ ವಿವಾದ ಹಿಂದೂಗಳ ಭಾವನೆಯನ್ನು ಘಾಸಿಗೊಳಿಸ್ತಾ ಇದೆ. ಯಾವ ಲಡ್ಡು ಪ್ರಸಾದವನ್ನು ನಾವು ಸ್ವೀಕರಿಸಿ ಪಾವನರಾಗ್ತೀವಿ ಅಂತ ತಿಳ್ಕೊಂಡಿದ್ವೋ ಆ ಪ್ರಸಾದದಲ್ಲಿ ಗೋವಿನ ಕೊಬ್ಬು, ಹಂದಿಯ ಕೊಬ್ಬು ಮತ್ತು ಮೀನಿನ ಎಣ್ಣೆಯಂತಹ ಭಾವನೆಗೆ ಘಾಸಿಗೊಳಿಸುವಂಥ ಪದಾರ್ಥಗಳನ್ನು ಕಲಬೆರಕೆ ಮಾಡಿದ್ದೆ ಎನ್ನುವುದು ಇವತ್ತು ಸಾಬೀತಾಗಿದೆ. ಗುಜರಾತ್ನ ಲ್ಯಾಬ್ನಲ್ಲಿ ಈ ಲಡ್ಡುವನ್ನು ಪರೀಕ್ಷೆಗೊಳಪಡಿಸಿದಾಗ ಈ 3 ಅಂಶಗಳು ಅದರಲ್ಲಿ ಇರುವುದು ಇವತ್ತು ಪತ್ತೆಯಾಗಿದ್ದು, ಇದೊಂದು ದೊಡ್ಡ ವಿವಾದವಾಗಿ ಇವತ್ತು ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಹಾಗಾದರೆ ಈ ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ಕೇವಲ ವ್ಯವಹಾರ, ವ್ಯಾಪಾರ ಮತ್ತು ಲಾಭಕ್ಕಾಗಿ ಈ ರೀತಿ ಕಳಪೆ ಮಾಡಲಾಯಿತೋ, ಅಥವಾ ಹಿಂದೂಗಳ ಭಾವನೆಯನ್ನು ಘಾಸಿಗೊಳಿಸಲಿಕ್ಕಾಗಿ ಅಂದಿನ ಜಗನ್ಮೋಹನ್ ಸರ್ಕಾರ ಈ ರೀತಿಯ ದಾರಿ ಹಿಡಿತೋ ಎನ್ನುವುದು ನಮಗೆ ತಿಳಿಯಬೇಕಾದಂಥ ಸತ್ಯ. ಹಾಗಾದರೆ ಇದರ ಹಿಂದಿರುವುದು ಏನು? ಈ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ ಬನ್ನಿ. ಹಿಂದೂಗಳಿಗೆ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿಗೆ ಹೋಗಬೇಕು, ಸ್ವಾಮಿ ವೆಂಕಟರಮಣನ ದರ್ಶನವನ್ನು ಪಡೆಯಬೇಕು ಮತ್ತು ಅಲ್ಲಿಯ ಪವಿತ್ರ ಲಡ್ಡುವಿನ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಬೇಕೆನ್ನುವಂಥ ಒಂದು ಆಕಾಂಕ್ಷೆ ಇದ್ದೇ ಇದೆ. ಹಿಂದಿನ ಕಾಲದಲ್ಲಿ ನಡಿಗೆಯ ಮೂಲಕ ತಿರುಪತಿಗೆ ಹೋಗುವಂಥ ಒಂದು ಪದ್ಧತಿ ಇತ್ತು. ಆಗ ತಿರುಪತಿಗೆ ಹೋದಂಥವರು ಮರಳಿ ಬರ್ತಾರೋ ಇಲ್ಲ ಎನ್ನುವಂಥ ಸಂಶಯವೂ ಇದ್ದಂಥ ದಿನಗಳಿದ್ದವು. ಆಗನಿಂದ ಈಗಿನ ತನಕ ಕೋಟ್ಯಾಂತರ ಹಿಂದೂಗಳು ಪ್ರತಿ ವರ್ಷ ತಿರುಪತಿ ಸನ್ನಿಧಿಯಲ್ಲಿ ದರ್ಶನವನ್ನು ಪಡೀತಾರೆ, ಅಲ್ಲಿಯ ಪವಿತ್ರ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗ್ತಾರೆ. ಇದು ಎಲ್ಲ ಹಿಂದೂಗಳಿಗೂ ಗೊತ್ತಿರುವಂಥ ಸಂಗತಿ. ಇಂಥ ಸಂದರ್ಭದಲ್ಲಿ ಕಳೆದ 3-4 ದಿನಗಳಿಂದ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರ ಒಂದು ಸ್ಫೋಟಕ ಮತ್ತು ಆತಂಕಕಾರಿ ಹೇಳಿಕೆಯನ್ನು ನಮಗೆ ಹೊರಗೆ ತಂತು. ಅದು ಏನು ಗೊತ್ತಾ? ತಿರುಪತಿಯಲ್ಲಿ ನಾವು ಯಾವುದು ಪವಿತ್ರ ಪ್ರಸಾದ ಅಂತ ಸ್ವೀಕಾರ ಮಾಡ್ತೇವೋ ಆ ಲಡ್ಡುವಿನಲ್ಲಿ ಗೋವಿನ ಕೊಬ್ಬು ಸೇರಿದೆ, ಆ ಲಡ್ಡುವಿನಲ್ಲಿ ಮೀನಿನ ಎಣ್ಣೆ ಸೇರಿದೆ, ಹಂದಿಯ ಕೊಬ್ಬು ಸೇರಿದೆ, ತುಪ್ಪದ ಬದಲು ಇವೆಲ್ಲವನ್ನು ಬಳಸಿ ಪ್ರಸಾದವನ್ನು ನಿರ್ಮಾಣ ಮಾಡಲಾಗಿದೆ, ಪ್ರಸಾದವನ್ನು ರಚನೆ ಮಾಡಲಾಗಿದೆ ಎನ್ನುವಂಥ ಒಂದು ಆತಂಕಕಾರಿ ಸಂಗತಿ. ಈ ಸಂಗತಿ ಇವತ್ತು ಹಿಂದೂಗಳ భావనಯನ್ನು దేశదుద్దಕ್ಕೂ ఘాసిಗೊಳಿಸಿದೆ. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని. ಅಯ್ಯೋ ದೇವರೇ, ನಾವು ಪವಿತ್ರ ಪ್ರಸಾದ ಅಂತ ಸ್ವೀಕರಿಸಿದಂಥ ಯಾವ ಲಡ್ಡು ಇದೆ ಆ ಲಡ್ಡು ಗೋವಿನ ಕೊಬ್ಬಿನಿಂದ ನಿರ್ಮಾಣ ಮಾಡಿತ್ತು ಎನ್ನುವಂಥ ಒಂದು ಭಾವನೆ ಇದೆಯಲ್ಲ, ಇದು ಹಿಂದೂಗಳಿಗೆ ಅತೀವ ನೋವನ್ನು ತಂದಿದೆ. ಈ ಬಗ್ಗೆ ತನಿಖೆಗೆ ಇವತ್ತು ಆಗ್ರಹ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲಿಗೂ ಒಬ್ಬ ವಕೀಲರು ಈ ಬಗ್ಗೆ ತನಿಖೆ ನಡೆಸುವಂತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ CBI ತನಿಖೆಗೆ ಇಡೀ ಪ್ರಕರಣವನ್ನು ವಹಿಸಬೇಕೆನ್ನುವಂಥ ಒಂದು ಆಗ್ರಹವೂ ಕೇಳಿಬಂದಿದೆ. ಇದು ಎಲ್ಲರ ಜೊತೆಗೆ ಸ್ವತಃ ತಿರುಪತಿ ತಿರುಮಲ ಟ್ರಸ್ಟ್ ಏನಿದೆ ಆ ಟ್ರಸ್ಟೇ ಸಹ ಸ್ವತಃ ಒಪ್ಪಿದೆ. ಹೌದು, ಜಗನ್ಮೋಹನ್ ಸರ್ಕಾರದ ಅವಧಿಯಲ್ಲಿ ಈ ಪ್ರಸಾದ ಏನು ನಿರ್ಮಾಣ ಆಯಿತು, ಲಡ್ಡುವಿನ ಪ್ರಸಾದ, ಈ ಲಡ್ಡುವಿನ ಪ್ರಸಾದದಲ್ಲಿ ತುಪ್ಪದ ಬದಲು ಈ ಗೋವಿನ, ಹಂದಿಯ ಮತ್ತು ಮೀನಿನ ಕೊಬ್ಬನ್ನು ಬಳಸಲಾಯಿತು, ಇದು ಸತ್ಯ ಎನ್ನುವಂಥ ಮಾತನ್ನು ಅವರು ಒಪ್ಪಿದ್ದಾರೆ. ಹಾಗಾದ್ರೆ ಏನು ನಡೀತು ಇಲ್ಲಿ? ಇಂಥ ಒಂದು ಪವಿತ್ರ ಪ್ರಸಾದವನ್ನು ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳಿಗೆ ವಿತರಣೆ ಮಾಡುವಾಗ ಅವರ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಬೆಳವಣಿಗೆಯನ್ನು ಯಾಕೆ ಮಾಡಿದ್ರು ಅನ್ನುವುದೊಂದು ಇವತ್ತು ಚರ್ಚೆಗೆ ಕಾರಣವಾಗ್ತಾ ಇದೆ. ತಿರುಪತಿ ಪ್ರಸಾದ ಇವತ್ತು ನಮಗೆ 1-2 ಅಂಶಗಳತ್ತ ಚರ್ಚೆ ಮಾಡುವಂಥ ಒಂದು ಅವಕಾಶವನ್ನು ಒದಗಿಸಿದೆ. ಮೊದಲನೇ ಅಂಶ, ಈ ತಿರುಪತಿ ಪ್ರಸಾದ ಏನು ಸಿದ್ಧಪಡಿಸಲಾಗ್ತಿತ್ತಲ್ಲ, ಈ ಕಳಪೆ ಪ್ರಸಾದ ಸಿದ್ಧಪಡಿಸುವುದರ ಹಿಂದೆ ವ್ಯಾಪಾರಿ ಮನೋಭಾವ ಇದೆಯೋ ಅಥವಾ ಹಿಂದೂಗಳ ಭಾವನೆಯನ್ನು ಘಾಸಿ ಮಾಡುವಂಥ ಒಂದು ಷಡ್ಯಂತ್ರ ಇದೆಯೋ ಎನ್ನುವುದನ್ನು ನಾವು ಮೊದಲು ತಿಳಿದುಕೊಳ್ಬೇಕಾಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವು ವರ್ಷಗಳ ಹಿಂದೆ ಇದೇ ಜಗನ್ಮೋಹನ್ ಸರ್ಕಾರ ತಿರುಪತಿಯ ಲಡ್ಡು ಸಿದ್ಧಪಡಿಸುವಂಥ
ಕಾಂಟ್ರಾಕ್ಟನ್ನು ಒಂದು ಕ್ರೈಸ್ತ ಸಂಘಟನೆಗೆ ಕೊಟ್ಟಿತ್ತು. ಆ ಕ್ರೈಸ್ತ ಸಂಘಟನೆ ಈ ಪ್ರಸಾದವನ್ನು ಆ ಭಾವನೆಯನ್ನು ತುಂಬಿ ರಚನೆ ಮಾಡದೆ, ಭಾವನೆಯನ್ನು ತುಂಬಿ ಸಿದ್ಧ ಮಾಡದೆ, ಕೇವಲ ಒಂದು ಆಹಾರದಂತೆ ಸಿದ್ಧಪಡಿಸುವಂಥ ಕೃತ್ಯ ಮಾಡ್ತಾ ಇರುವುದರ ಕಾರಣಕ್ಕಾಗಿ ದೊಡ್ಡ ಪ್ರತಿಭಟನೆ ಆಗಿತ್ತು. ಹಿಂದೂಗಳ ಪ್ರಸಾದವನ್ನು ಸಿದ್ಧಪಡಿಸುವಂಥ ಟೆಂಡರನ್ನು ಕ್ರೈಸ್ತ ಸಂಸ್ಥೆಗಳಿಗೆ ಯಾಕೆ ಕೊಡಬೇಕೆನ್ನುವಂಥ ವಾದ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅದು ಒಂದು ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿತ್ತು. ಈಗ ಅದೇ ಜಗನ್ಮೋಹನ್ ಸರ್ಕಾರ ಈ ಕಳಪೆ ಗುಣಮಟ್ಟದ ಲಾಡು ನಿರ್ಮಾಣ ಮಾಡಿದೆ. ಈ ಲಾಡು ಪ್ರಸಾದದಲ್ಲಿ ಗೋವಿನ, ಹಂದಿಯ ಮತ್ತು ಮೀನಿನ ಕೊಬ್ಬು ಸೇರಿಸುವುದರ ಹಿಂದೆ ಲಾಭ ಮಾಡುವ ಉದ್ದೇಶವಿದೆಯೋ ಅಥವಾ ತುಟ್ಟಿಯಾದಂಥ ಅಥವಾ ದರ ಜಾಸ್ತಿ ಇರುವಂಥ ತುಪ್ಪ ಬಳಸುವ ಬದಲು ಕಳಪೆ ಗುಣಮಟ್ಟದ ಈ ಕೊಬ್ಬನ್ನು ಬಳಸಿ ಲಾಭಾಂಶ ಮಾಡುವಂಥ ಒಂದು ಷಡ್ಯಂತ್ರ ಇದೆಯೋ ಅಥವಾ ಅದಕ್ಕಿಂತ ದೊಡ್ಡದಾದಂತಹ ಹಿಂದೂಗಳ ಭಾವನೆಯನ್ನು, ಇಂತಹ ಕಳಪೆ ವಸ್ತುವನ್ನು, ಇಂಥ ಕಳಪೆ ಪ್ರಸಾದವನ್ನು ಹಿಂದೂಗಳಿಗೆ ತಿನ್ನಿಸಿ ಅವರ ಭಾವನೆಯನ್ನು ಘಾಸಿಗೊಳಿಸುವಂಥ ದೊಡ್ಡ ಷಡ್ಯಂತ್ರ ಇದೆಯೋ ಎನ್ನುವುದರ ಸ್ಟಡಿ ಆಗಬೇಕು. ಇದ್ರ ಬಗ್ಗೆ ಅಧ್ಯಯನ ಆಗಬೇಕು, ಇದ್ರ ಬಗ್ಗೆ ಕ್ರಮ ಆಗಬೇಕು. ಯಾಕೆ ಇಂಥ ಕಳಪೆ ಪ್ರಸಾದವನ್ನು ನೀಡುವಂಥ ಕೆಲಸ ಆಯಿತು? ಚಂದ್ರಬಾಬು ನಾಯ್ಡು ಸರ್ಕಾರ ಬರುವ ತನಕ ಯಾಕೆ ಇಂತಹ ಕೃತ್ಯ ಹೊರಬರಲಿಲ್ಲ? ಒಬ್ಬ ಅರ್ಚಕ ಈ ಕಳಪೆ ಪ್ರಸಾದದ ಬಗ್ಗೆ ಧ್ವನಿ ಎತ್ತಿದಾಗ ಆತನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವನನ್ನು ಆ ದೇವಸ್ಥಾನದಿಂದ ಹೊರಗಟ್ಟುವ ಕೆಲಸ ಆಯ್ತಂತೆ. ಆ ಅರ್ಚಕ ಇವತ್ತು ಮಾಧ್ಯಮದ ಎದುರು ಬಂದು ಈ ನೋವನ್ನು ತೋಡಿಕೊಂಡಿದ್ದಾರೆ. ಹಾಗಾದರೆ ಇದ್ರ ಹಿಂದೆ ನಡೀತಾ ಇದ್ದದ್ದು ಏನು ತಿರುಮಲ ತಿರುಪತಿ ಟ್ರಸ್ಟ್ ಏನಿತ್ತು, ಇದ್ರ ಶಾಮೀಲಾತಿ ಇದರ ಹಿಂದೆ ಇದೆಯೋ ಅಥವಾ ಅವರ ಗಮನಕ್ಕೆ ತರದೆ ಇಂಥ ಕಳಪೆ ಆಹಾರ ತಯಾರಿಕೆ, ಕಳಪೆ ಪ್ರಸಾದ ತಯಾರಿಕೆ ಮಾಡುವಂಥ ಒಂದು ಷಡ್ಯಂತ್ರ ನಡೀತು ಎನ್ನುವುದು ಮೊಟ್ಟ ಮೊದಲು ಇವತ್ತು ತನಿಖೆ ಆಗಬೇಕಾಗಿದೆ. ಈ ಬಗ್ಗೆ CBI ತನಿಖೆ ಆಗಲೇಬೇಕು ಎನ್ನುವಂಥ ಆಗ್ರಹ ಇವತ್ತು ಕೇಳಿಬರ್ತಾ ಇದೆ. ಕೇಂದ್ರ ಸರ್ಕಾರ ಸಹ ಇವತ್ತು ಆಂಧ್ರ ಪ್ರದೇಶ ಸರ್ಕಾರದ ಪತ್ರ ಬರೆದು ಈ ಬಗ್ಗೆ ಸ್ಪಷ್ಟನೆ ಕೇಳಿದೆ. ಇದ್ರ ಬಗ್ಗೆ ಒಂದು ಮೊದಲು ಹೊರಬರಬೇಕು. ಯಾಕೆ ಪವಿತ್ರ ಭಾವನೆಯ ಪ್ರಸಾದ ಈ ಮಟ್ಟದಲ್ಲಿ ಕಳಪೆ ಆಯಿತು ಮತ್ತು ಇದು ಯಾಕೆ ಯಾರ ಗಮನಕ್ಕೂ ಬಂದಿಲ್ಲ ಎನ್ನುವುದು ಮೊಟ್ಟ ಮೊದಲು ತನಿಖೆ ಆಗಬೇಕಾದಂಥ ಒಂದು ಅಂಶ. ಎರಡನೇದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದದಲ್ಲಿ ಕಳಪೆತನ ಕಂಡು ಬಂತೋ ಅದೇ ಹಿನ್ನೆಲೆಯಲ್ಲಿ ಇದೊಂದು ಆಘಾತಕಾರಿ ವಿಷಯ, ಆತಂಕಕಾರಿ ವಿಷಯ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ದೇವಾಲಯಗಳಲ್ಲೂ ವಿಶೇಷವಾಗಿ ಮುಜರಾಯಿ ಇಲಾಖೆಗಳಲ್ಲಿ ನೀಡಲಾಗುತ್ತಿರುವ ಪ್ರಸಾದದ ಒಂದು ಪರಿಶೀಲನೆ ಆಗಬೇಕು. ಅದರ ಪಾವಿತ್ರ್ಯತೆ ಮತ್ತು ಅದರ ಶುದ್ಧತೆಯ ಬಗ್ಗೆ ಒಂದು ಪರಿಶೀಲನೆ ನಡೀಬೇಕೆನ್ನುವಂಥ ಬೇಡಿಕೆಯನ್ನು ಜೋಶಿ ಅವರು ಇಟ್ಟಿದ್ದರು. ಯಾಕೆ ಈ ಬೇಡಿಕೆಯನ್ನು ಇಟ್ಟರು ಅನ್ನೋದು ಎರಡನೇ ಅಂಶ. ಅವರಿಗೇನಾದರೂ ಇಲ್ಲಿಯ ಕೆಲ ದೇವಾಲಯಗಳಲ್ಲಿ ಪಾವಿತ್ರ್ಯತೆಯ ಧಕ್ಕೆ ಆಗುವಂಥ ವಾತಾವರಣ ಇದೆಯೋ ಅನ್ನುವಂಥ ಮಾಹಿತಿ ಅವರಿಗೇನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಮುಜರಾಯಿ ಇಲಾಖೆಗಳು ಆಯಿತು ಮತ್ತು ಬೇರೆ ದೇವಾಲಯಗಳಲ್ಲಾಯಿತು ಕೆಲವು ಘಟನೆಗಳು ನಮ್ಮ ರಾಜ್ಯದಲ್ಲೂ ಸಹ ನಡೆದಿವೆ. ಪ್ರಸಾದ ಸ್ವೀಕರಿಸಿ ಕೆಲವರು ಅಸ್ವಸ್ಥರಾದಂತಹ, ವಾಂತಿ ಭೇದಿಗೆ ಒಳಗಾದಂಥ ಒಂದೆರಡು ಘಟನೆಗಳನ್ನು ನಾವು ಗಮನಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇದೊಂದು ಯೋಗ್ಯವಾದ ಬೇಡಿಕೆಯಾಗಿತ್ತು. ಈಗ ರಾಜ್ಯ ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇಲ್ಲಿಯೂ ಸಹ ರಾಜ್ಯದ ಎಲ್ಲ ದೇವಾಲಯಗಳ ಪ್ರಸಾದದ ಪರಿಶೀಲನೆಗೆ ನಾನು ಆದೇಶ ಮಾಡಿದ್ದೇನೆ ಎನ್ನುವಂಥ ಒಂದು ಮಾತನಾಡಿದ್ದಾರೆ. ಇದು ಒಂದು ಸ್ವಾಗತಾರ್ಹ ನಿರ್ಧಾರ. ಇದು ಧಾರ್ಮಿಕ ಭಾವನೆಯನ್ನು, ಯಾವ ಧಾರ್ಮಿಕ ಭಾವನೆ ಇದೆ ಹಿಂದೂಗಳದ್ದು, ಅದು ಘಾಸಿಯಾಗದಂತೆ ಮತ್ತು ದೇವಾಲಯಕ್ಕೆ ಬರುವ ಭಕ್ತರ ಆರೋಗ್ಯ ಮತ್ತು ಪಾವಿತ್ರ್ಯತೆಯನ್ನು ಕಾಯ್ದುಕೊಳ್ಳಲಿಕ್ಕೂ ತೆಗೆದುಕೊಂಡಂಥ ಒಂದು ದೊಡ್ಡ ನಿರ್ಧಾರ. ಭಕ್ತರು ಸಹ ಈ ಬಗ್ಗೆ ಆತಂಕಿತರಾಗಿದ್ದರು. ತಿರುಪತಿಯ ಲಡ್ಡುವಿನ ವಿವಾದ ಸ್ಫೋಟಗೊಳ್ಳುತ್ತಿರುವಂತೆ ರಾಜ್ಯದಲ್ಲೂ ಸಹ ಭಕ್ತರಲ್ಲಿ ಒಂದು ಆತಂಕ ಮನೆ ಮಾಡಿತ್ತು. ದೇವಸ್ಥಾನಗಳಲ್ಲಿ ಕೊಡಲಾಗುತ್ತಿರುವಂಥ ಪ್ರಸಾದವನ್ನು ನಾವು ಸ್ವೀಕರಿಸಬೇಕು ಬೇಡವೇ ಎನ್ನುವಂಥ ಒಂದು ಪ್ರಶ್ನೆ ಅವರಲ್ಲಿತ್ತು. ಈ ಪ್ರಶ್ನೆಗೆ ಸರ್ಕಾರವೇ ಈಗ ಪ್ರಸಾದವನ್ನು ಪರಿಶೀಲನೆಗೆ ಒಳಪಡಿಸುವಂಥ ಒಂದು ನಿರ್ಧಾರ ಪ್ರಕಟಿಸುವ ಮೂಲಕ ಒಂದು ಪರಿಹಾರವನ್ನು ಸೂಚಿಸಿದೆ. ಈ ಪರಿಶೀಲನೆ ಒಂದು ನ್ಯಾಯಬದ್ಧವಾಗಿ, ತರ್ಕಬದ್ಧವಾಗಿ ಮತ್ತು ನಡೀಬೇಕಾಗಿದೆ. ಜೊತೆಗೆ ಈ ಪರಿಶೀಲನೆ ಹೆಸರಲ್ಲಿ ಹಿಂದೂಗಳಿಗೆ ಟಾರ್ಚರ್ ಕೊಡುವಂಥ ಮತ್ತು ಹಿಂದೂ ಧಾರ್ಮಿಕ ಕೇಂದ್ರಗಳ ವ್ಯವಸ್ಥೆಯನ್ನು ಘಾಸಿಗೊಳಿಸುವಂಥ ಪ್ರಯತ್ನ ಆಗಬಾರ್ದು. ಇದನ್ನು ಬಿಟ್ಟು ಆರೋಗ್ಯದ ದೃಷ್ಟಿಯಿಂದ ಮತ್ತು ಪಾವಿತ್ರ್ಯತೆಯ ದೃಷ್ಟಿಯಿಂದ ಪ್ರಸಾದಕ್ಕೊಂದು ಸ್ಯಾಂಕ್ಟಿಟಿ ತರುವಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರ ತರಲಿ ಎನ್ನುವುದು ಎಲ್ಲರ ಆಶಯ, ಭಕ್ತರ ಆಶಯವೂ ಸಹ ಇದೆ. ಇದರ ಜೊತೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಇಡೀ ದೇಶದ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಇಡೀ ದೇಶದುದ್ದಗಲೂ ಇರುವಂಥ ಹಿಂದೂ ದೇವಾಲಯಗಳ ಪಾವಿತ್ರ್ಯತೆಯನ್ನು ಕಾಪಾಡಲು ಮತ್ತು ಹಿಂದೂ ಭಕ್ತರಿಗೆ
ಒಳ್ಳೆಯ ವ್ಯವಸ್ಥೆಯನ್ನು ಧಾರ್ಮಿಕ ಭಾವನೆಗೆ ಘಾಸಿಗೊಳಿಸದಂತೆ ಒಳ್ಳೆಯ ವ್ಯವಸ್ಥೆಯನ್ನು ಕೊಡುವ ದೃಷ್ಟಿಯಿಂದ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪನೆ ಮಾಡಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಮಂಡಳಿಯ ಮೂಲಕ ಎಲ್ಲ ಈ ಧಾರ್ಮಿಕ ಚಟುವಟಿಕೆಗಳ ಮೇಲೆ ಒಂದು ನಿಗಾ ಇಡುವಂಥ ಒಂದು ಕೆಲಸ ಆಗಬೇಕೆನ್ನುವಂಥದ್ದು ಇದು ಸಹ ಸೂಕ್ತವಾದ ಬೇಡಿಕೆ. ಈ ಬಗ್ಗೆಯೂ ಸಹ ನಾವು ಇವತ್ತು ಚಿಂತನೆ ಮಾಡಬೇಕು. ಕೇವಲ ಸರ್ಕಾರದ ಅಡಿಯಲ್ಲಿ ಇಂಥ ಸಮಿತಿಯನ್ನು ನೀಡದೆ ಸರ್ಕಾರ ಮತ್ತು ಧಾರ್ಮಿಕ ಸಂಸ್ಥೆಗಳೇನಿವೆ ಇವುಗಳ ಸಹಯೋಗದಲ್ಲಿ ಇಡೀ ದೇಶದ ಪವಿತ್ರ ದೇವಾಲಯಗಳ ಮೇಲೆ ಒಂದು ಮೇಲುಸ್ತುವಾರಿಯನ್ನು ಮಾಡುವಂಥ, ಪವಿತ್ರ ದೇವಾಲಯಗಳಲ್ಲಿ ಭಕ್ತರ ಭಾವನೆಯನ್ನು ನಾಶ ಮಾಡದಂತೆ ಭಕ್ತರ ಭಾವನೆಗಳಿಗೆ ಗೌರವ ನೀಡುವಂಥ ಒಂದು ವ್ಯವಸ್ಥೆಯನ್ನು ತರುವಂಥ ಪ್ರಯತ್ನವನ್ನು ಈಗ ಮಾಡಬೇಕಾದಂಥ ಅನಿವಾರ್ಯ ಇದೆ. ತಿರುಪತಿ ಲಡ್ಡು ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಕಾರ್ಯಸಾಧುವಾಗಲಿ ಎನ್ನುವುದೇ ನಮ್ಮ ಆಶಯ. ಧನ್ಯವಾದ.